ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ರು. ಮೀಸಲಾತಿ ಅದೆಲ್ಲ ನಡೀತಾ ಇದೆ. ಸರ್ಕಾರದ ಲೆವೆಲಲ್ಲಿ ಇನ್ನೂ ಮೀಟಿಂಗ್ ಹೋಗಿಲ್ಲ. ಮೀಟಿಂಗ್ ಹೋದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಶಾಸಕರಿದ್ದಾರೆ ಮತ್ತು ಸಚಿವರಿದ್ದಾರೆ. ಅಲ್ಲಿಂದ ಮೀಟಿಂಗಲ್ಲಿ ಪಾಸ್ ಆದಮೇಲೆ ಅದು ಡೆಲ್ಲಿಗೆ ಹೋಗುತ್ತೆ. ಉಪ್ಪಾರ ಸಮುದಾಯಕ್ಕೆ ಬಹುಶಃ ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಶಾಸಕರು ಬಂದಿರಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನಾದರೂ ರಾಜಕೀಯ ಶಕ್ತಿ ತಗೊಳ್ಳೋಕ್ಕೆ ಚೀಫ್ ಮಿನಿಸ್ಟರ್ ಮಾತಾಡೋದು ಅಥವಾ ಪಕ್ಷದ ಮಾತಾಡೋದು? ಇಲ್ಲ, ನಮ್ಮ ಉದ್ದೇಶನೇ ಅದು. ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರ. ಒಬ್ಬರೇ ಇರೋದು ಏನಿದ್ರು ನಮ್ಮ ಸಮಾಜಕ್ಕೆ 8ರಿಂದ 10 ಶಾಸಕರು ಬೇಕು. ಯಾವುದೇ ಪಕ್ಷ ಅಂತಲ್ಲ, 3 ಪಕ್ಷಗಳಿವೆ. 3 ಪಕ್ಷದಲ್ಲಿ ಅಲ್ಲಿ ಯಾವ ಏರಿಯಾದಲ್ಲಿ ಯಾವ್ಯಾವ ಸಾಧ್ಯತೆ ಇದೆ, ಯಾರ್ಯಾರು ಅಲ್ಲಿ ಸಮಾಜ ಸೇವೆ ಮಾಡಿದೆ ಅಂಥವ್ರನ್ನ ಹುಡುಕಿ ನಮ್ಮ ಸಮಾಜಕ್ಕೆ ಮಿನಿಮಮ್ 8ರಿಂದ 10 ಸೀಟ್ ಕೊಡಬೇಕು ಸರ್. ನೆಕ್ಸ್ಟು 2025. ಸೊ ಸಾಕಷ್ಟು ಕಳೆದ ಬಾರಿ ಏನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು, ಆಗ ಸ್ವಲ್ಪ ಪುಟ್ಟಣ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದರು. ಈ ಸರಿ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಅವರಿಗೆ ಏನು ರಾಜಕೀಯ? ಅದೇ ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀನಿ. ನಮ್ಮ ಸಮಾಜದವ್ರು ಒಬ್ಬರೇ ಇದ್ದಾರೆ, ಅವರಿಗೆ ಸಚಿವ ಸ್ಥಾನ ಸಿಗಬೇಕು. ಅಂಥ ಸಮಯ ಬಂದಾಗ ನಮ್ಮ ಸಮಾಜದವರೆಲ್ಲ ಸೇರಿ ಒಟ್ಟಾಗಿ ನಾವು ಒತ್ತಾಯ ಮಾಡ್ತೀವಿ. ತಾವು ಯಾವ ಕ್ಷೇತ್ರದಲ್ಲಿ ಆಕಾಂಕ್ಷೆ ಆಗಿದೆ? ನಾನಿನ್ನೂ ಅದು ಡಿಸೈಡ್ ಮಾಡಿಲ್ಲ. ನಾವೀಗ JDS ಅಲ್ಲಿ ಇರೋದ್ರಿಂದ JDS BJP ಒಂದಾಗಿದೆ. ಮುಂದಿನ ದಿನದಲ್ಲಿ ಅಲ್ಲೇ ಇರ್ತೀನಿ ಅಂತ ಅನ್ಕೊಂಡು. ಭಾಳಷ್ಟು ವರ್ಷಗಳಿಂದ ತಮ್ಮ ಬೇಡಿಕೆಗಳೆಲ್ಲ ಇನ್ನೂ ಪೆಂಡಿಂಗಲ್ಲಿದೆ. ಸೊ ಯಾವ ರೀತಿ ನಿಮ್ಮ ಬೇಡಿಕೆಗಳು ಯಾವ ರೀತಿ ಇದೆ? ನನಗೀಗ ಹಿರಿಯರಾದ GT ದೇವೇಗೌಡರು ಇದ್ದಾರೆ. ಅವರು ನಾವು ಕೂತಿ ಡಿಸೈಡ್ ಮಾಡಿ ಒಂದು ಫೈನಲ್ ಮಾಡ್ತೀವಿ. ಇನ್ನೊಂದು ವರ್ಷದಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು ಸರ್.